ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಎಲ್ಲರೂ ತುಂಬಾನೇ ವೆಯ್ಟ್ ಮಾಡ್ತಾ ಇರುವಂತ ಒಂದು ದಿನ ಬಂತು. ಯಾಕೆ ಅಂದ್ರೆ 369 ಪೋರ್ಟಲ್ ನಾಳೆ ಓಪನ್ ಆಗ್ತಾ ಇದೆ. ನಾಳೆ ಅಂದ್ರೆ ಜೂನ್ 21. ಯಾವುದು 369 ಅನ್ನುವಂತ ಪೋರ್ಟಲ್ ಓಪನ್ ಆಗ್ತಾ ಇದೆ. ಯೂನಿವರ್ಸ್ ಕಡೆಯಿಂದಾನೆ ಎಲ್ಲರಿಗೂ ಗಿಫ್ಟ್. ಏನಿದು 369? ಇದಂತೂ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಎ ಯೂನಿವರ್ಸಲ್ ಟ್ರೂತ್. ಸೊ ನಿಕೋಲಾ ಟೆಸ್ಲಾ ಅವರ ಒಂದು ಮ್ಯಾನಿಫೆಸ್ಟೇಷನ್ ಅಲ್ಲಿ ತುಂಬಾ ಪವರ್ಫುಲ್ ಆಗಿ ಎಲ್ಲರ ವಿಶಸ್ಸು ಫುಲ್ಫಿಲ್ ಆಗಿರುವಂತ ಟೆಕ್ನಿಕ್ ಅಂತ ಹೇಳಿದ್ರೆ ನಿಕೋಲಾ ಟೆಸ್ಲಾ ಟೆಕ್ನಿಕ್. ಅದರಲ್ಲಿ ನಾವು 369 ಅನ್ನೋದನ್ನ ನಿಕೋಲಾ ಟೆಸ್ಲಾ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ತುಂಬಾ ಆಲ್ಮೋಸ್ಟ್ 2 ವರ್ಷದ ಹಿಂದೆನೆ ವಿಡಿಯೋ ಮಾಡಿದೀನಿ. ವಿಡಿಯೋನು ಒಮ್ಮೆ ಬೇಕಂದ್ರೆ ನೀವು ನೋಡಿ. ಆದ್ರೆ ಯಾವುದೂ ಬೇಡ, ಯಾರಿಗೆಲ್ಲ 369 ಕೇಳಿದಿರಿ, ನಿಕೋಲಾ ಟೆಸ್ಲಾ ಅವರ ಒಂದು ಟೆಕ್ನಿಕ್ ಅಂತ ಗೊತ್ತಿದೆ, ಹಾಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ 369 ಅಂತ ಯಾರಿಗೆಲ್ಲ ಗೊತ್ತಿದೆಯೋ ಅವ್ರು ಎಲ್ಲರಿಗೂ ನಾಳೆ ಅಂದ್ರೆ ಜೂನ್ 21 ಒಳಗೆ ನನ್ನ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದ್ರೆ ಯು ಆರ್ ವೆರಿ ಲಕ್ಕಿ ಅಂತ ಅರ್ಥ. ಸೊ ಏನಾಗ್ತಾ ಇದೆ, ನಾಳೆ ಡೇಟ್ ಏನಿದೆ ಜೂನ್ ಅಂದ್ರೇನೆ 6 ಬರುತ್ತೆ. ಡೇಟ್ ಏನ್ ಬಂದಿದೆ 21 ಬಂದಿದೆ. 2+1 ಬಂದ್ರೆ 3 ಆಗುತ್ತೆ. ಹಾಗೆ ಇಯರ್ ನ ನೀವು ಕೌಂಟ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ 36 ಮತ್ತೆ ಪಕ್ಕದಲ್ಲಿ 9 ಬರುತ್ತೆ. 2+2 4 ಆದ್ರೆ +5 9 ಆಗುತ್ತೆ. 369 ನಾಳೆ ಅಲೈನ್ ಆಗಿದೆ, ಡೇಟ್ ಅಲ್ಲಿ ಅಲೈನ್ ಆಗಿದೆ. ಯೂನಿವರ್ಸ್ ಇಂದ ನಮಗೆ ಸಿಗ್ತಾ ಇರೋಂತ ಗಿಫ್ಟ್. ಈ ಒಂದು ಪೋರ್ಟಲ್ ಯಾವಾಗ ನಿಮಗೆ ಓಪನ್ ಆಗುತ್ತೋ, ಯಾರೆಲ್ಲ 369 ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕು ಅಂತ ವೇಟ್ ಮಾಡ್ತಾ ಇದ್ರಿ, ಅವರಿಗೆ ನಾಳೆಯಿಂದ 369 ನಿಮಗೋಸ್ಕರನೇ ದೊಡ್ಡದಾದ ಒಂದು ಬಾಗಿಲನ್ನ ಓಪನ್ ಮಾಡಿ ನಿಮ್ ಎಲ್ಲರಿಗೂ ಒಂದು ಗಿಫ್ಟ್ ಗಳನ್ನ ಕೊಡ್ಲಿಕ್ಕೆ ಯೂನಿವರ್ಸ್ ರೆಡಿ ಆಗಿದೆ. ಇಷ್ಟು ಬ್ಯೂಟಿಫುಲ್ ಡೇಟು ಹುಡುಕಿದ್ರೂ ಸಿಗಲ್ಲ. ಆ ತರ ಒಂದು ನಮಗೆ ಮ್ಯಾನಿಫೆಸ್ಟೇಷನ್ಗೆ ಪೋರ್ಟಲ್ ಓಪನ್ ಆಗಿದೆ. ಸೊ ನಾವು ಏನ್ ಮಾಡ್ತಾ ಇದ್ವಿ ಅನ್ನೋದನ್ನ ಸಿಂಪಲ್ ಆಗಿ ನಿಮಗೆ ಹೇಳಿದ್ರೆ 369 ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ನಮ್ಮ ವಿಶಸ್ ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಯಾವ ವಿಶ್ ಬೇಕು ಅದ್ರ ಬಗ್ಗೆ ಕರೆಕ್ಟ್ ಆಗಿ ನಾವು ಮೈಂಡ್ ಸೆಟ್ ಮಾಡ್ಕೊಂಡಿರ್ಬೇಕು. ಅದ್ರ ಬಗ್ಗೆ ಪಾಸಿಟಿವ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿ ಇರಬೇಕು, ಟ್ರಸ್ಟ್ ತುಂಬಾನೇ ಸ್ಟ್ರಾಂಗ್ ಆಗಿ ಇರಬೇಕು. ಆ ಒಂದು ವಿಶ್ ನ ನಾವು ಮೊದಲು ವಿಷನ್ ತಗೊಂಡು ಅದನ್ನ ವಿಜುವಲೈಸ್ ಮಾಡಿಕೊಂಡು ಅದನ್ನ ನಾವು ಈ ತರ ಪೋರ್ಟಲ್ಸ್ ಗಳು ಓಪನ್ ಆದಾಗ ನಮ್ಮ ವಿಶ್ ನ ನಾವು ಫುಲ್ಫಿಲ್ ಮಾಡ್ಕೊಂಡಿರ್ತೀವಿ. ಹೌದಾ? ಹಾಗೆ 369 ನಿಕೋಲಾ ಟೆಸ್ಲಾ ಅದು ಏನ್ ಮಾಡ್ತಾ ಇದ್ವಿ ಅಂದ್ರೆ, ಒಂದು ವಿಶ್ ನ ನಾವು ತಗೊಂಡು, ಏನಿದು 369 ಅಂದ್ರೆ ಮಾರ್ನಿಂಗ್ 3 ಟೈಮ್ಸ್ ನಾವು ಆ ವಿಶ್ ಅನ್ನ ಬರಿಬೇಕಾಗಿರುತ್ತೆ. ಮಧ್ಯಾಹ್ನ 6 ಟೈಮು ಅದೇ ವಿಶ್ ನ ಬರಿಬೇಕಾಗುತ್ತೆ. ಬಿಫೋರ್ ಬೆಡ್ ಅಂದ್ರೆ ಮಲಗೋದಕ್ಕಿಂತ ಮುಂಚೆ 9 ಟೈಮ್ಸ್ ಅದನ್ನ ಬರಿಬೇಕಾಗಿರುತ್ತೆ. ಇದಕ್ಕೆ ಇಷ್ಟೇ ದಿನ ಅಂತ ಏನೂ ಇಲ್ಲ. ಅವರವರ ವಿಶು, ಅವರವರ ಒಂದು ಟ್ರಸ್ಟ್ ಮೇಲೆ, ಅವರವರ ಒಂದು ಲಕ್ ಮೇಲೆ ಇದು ಫುಲ್ಫಿಲ್ ಆಗ್ತಾ ಹೋಗುತ್ತೆ. ಹೀಗಿರುವಾಗ ನಾಳೆನೆ ಈ ಡೇಟೇ ನಮಗೆ ಸಿಕ್ಕಿದೆ ಅಂದ್ರೆ ಎಷ್ಟು ಲಕ್ಕಿ ನಾವು. ಅಂದ್ರೆ ಜೂನ್ 21 ಈ ಡೇಟ್ ನಮಗೆ ಬಂದಿದೆ, ಈ ಡೇಟ್ ಅಲೈನ್ ಆಗಿದೆ ಅಂದ್ರೆ ಎಷ್ಟು ಲಕ್ಕಿ ನಾವು. ಹಾಗಾಗಿ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕು ಅಂತಿದ್ದೀರಿ, ನಿಮ್ಮ ಆಸೆ, ಆಕಾಂಕ್ಷೆ, ಕನಸುಗಳು ಎಲ್ಲವನ್ನು ನನಸು ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಯಾವುದೋ ಒಂದು ಗುರಿ ಇದೆ, ಅದನ್ನ ನಾನು ತಲುಪಬೇಕು. ನನ್ನ ಯಾವುದೋ ಒಂದು ಧ್ಯೇಯ ಇದೆ, ಅದನ್ನ ನಾನು ತಲುಪಬೇಕು. ಇದು ಯಾವ್ದೆಲ್ಲ ನಿಮ್ಮ ಆಸೆಗಳಿದೆಯೋ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳುವಂತ ಡೇಟು ನಮಗೆ ಸಿಕ್ಕಾಯ್ತು, ಬಂದಾಯ್ತು. ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಿ? ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ನಾಳೆ ಶುಭ ದಿನ ನಿಮಗೆ ಬಂದಾಗಿದೆ. ಹಾಗಾದ್ರೆ ನೀವೆಲ್ಲ ಏನ್ ಮಾಡ್ಬೇಕು? ನೀವು ಮಾಡ್ಬೇಕಾಗಿರೋದಿಷ್ಟೇ,
ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ ಅಂದ ತಕ್ಷಣನೇ ನಾನು ಏನ್ ಹೇಳ್ತೀನಿ ಎಲ್ಲರಿಗೂ, ಮೊದಲು ನಿಮ್ಮ ಮೈಂಡ್ ಪಾಸಿಟಿವ್ ಸ್ಟ್ರಾಂಗ್ ಆಗಿ ಸೆಟ್ ಮಾಡ್ಕೊಳ್ಳೇಬೇಕು. ಯಾವ್ದ್ರ ಬಗ್ಗೆ ನಿಮಗೆ ಆ ಒಂದು ಫುಲ್ಫಿಲ್ ಮಾಡ್ಕೊಳ್ಬೇಕು, ಪಡೆದುಕೊಳ್ಬೇಕು, ತೆಗೆದುಕೊಳ್ಬೇಕು ಅಂತ ಇದ್ದೀರೋ ಅದ್ರ ಬಗ್ಗೆ ನೀವು ಸ್ಟ್ರಾಂಗ್ ಆಗಿ ಮೆಂಟಲಿ ರೆಡಿ ಆಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು ನೀವು. ಸೊ ಆ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಮೈಂಡ್ ಸೆಟ್ ಮಾಡ್ಕೊಂಡ ತಕ್ಷಣ ನೋಡಿ, ನಿಮಗೆ ನಾನು ತೋರಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಒಂದು ಶೀಟ್ ತಗೊಳ್ಳಿ ಅಥವಾ ಬುಕ್ ಆದ್ರೂ ತಗೊಳ್ಬಹುದು. ಯಾಕೆ ಅಂದ್ರೆ ಈ ಒಂದು ಶೀಟ್ ಒಂದು 2-3 ಶೀಟ್ ಆಗ್ತಾ, ಯಾಕಂದ್ರೆ ನೀವು ಬರಿತಾ ಹೋಗ್ತೀರಿ. ಸೊ ಯಾವ್ದಾದ್ರು ಡೈರಿ ಆದ್ರೂ ತಗೊಳ್ಳಿ, ನೋಟ್ ಬುಕ್ ಆದ್ರೂ ತಗೊಳ್ಳಿ, ಇಲ್ಲ ದಿನ ಒಂದೊಂದು ಪೇಜ್ ಬರಿತೀನಿ ಅಂದ್ರೂ ಬರಿಬಹುದು. ಅದಕ್ಕೆ ವಿಶ್ ಫುಲ್ಫಿಲ್ ಮಾಡ್ಲಿಕ್ಕೆ ನಾನು ಕೊಡ್ತಾ ಇರುವಂತ ಕಲರ್ ಒಂದು ಗ್ರೀನ್ ಕಲರ್, ಅದರ್ವೈಸ್ ಆರೆಂಜ್ ಕಲರ್. ಈ 2 ಪೆನ್ನು ಸಾಮಾನ್ಯ ಮನೆಯಲ್ಲಂತೂ ಇದ್ದೇ ಇರುತ್ತೆ. ಈ ಕಲರ್ ಪೆನ್ನು ಮನೆಯಲ್ಲಿ ಮಕ್ಕಳಿದ್ರೆ ಅದು ಇದ್ದೇ ಇರುತ್ತೆ. ಇಲ್ಲ ಅಂದ್ರೂ ಇದೆರಡು ಸಿಗೋ ಅಂತದ್ದು ಏನು ತುಂಬಾ ಕಷ್ಟ ಏನಲ್ಲ. ಈ 2 ಕಲರ್ ಅಲ್ಲಿ ನೀವು ನಿಮ್ಮ ವಿಶ್ ನ ಫುಲ್ಫಿಲ್ ಮಾಡ್ಕೊಳ್ಬಹುದು. ಏನ್ ಮಾಡ್ತೀರಿ, ಯಾವ್ದಾದ್ರು ಒಂದು ಕಲರ್ ಅಲ್ಲಿ ನೀವೇನ್ ಮಾಡಿ ನಿಮ್ಮ ವಿಶ್ ಅನ್ನ ಕರೆಕ್ಟ್ ಆಗಿ ಮೆಂಟಲಿ ಸೆಟ್ ಮಾಡ್ಕೊಳ್ಳಿ. ನಾಳೆ ಸರಿಯಾಗಿ ನೀವು ಡೇಟ್ ಬಂದ್ಬಿಡ್ತು, ಜೂನ್ 21 ಡೇಟ್ ಬಂದಾಯ್ತು, ಏನ್ ಮಾಡ್ಬೇಕು, ಆ ಒಂದು ಈ ಬರೆಯೋ ಮುಂಚೆ ಜಸ್ಟ್ ಒಂದು 10 to 15 ಮಿನಿಟ್ಸ್ ಆರಾಮಾಗಿ ಕುತ್ಕೊಂಡು, ಕೂಲ್ ಆಗಿ ಕುತ್ಕೊಂಡು, ಒಂದು ಸಣ್ಣ ಧ್ಯಾನವನ್ನು ಮಾಡಿಕೊಂಡು ನಿಮ್ಮ ವಿಶ್ ನ ವಿಜುವಲೈಸ್ ಮಾಡಿಕೊಂಡು ಬರೀರಿ. ಇಲ್ಲಿ ನೀವು ಫಸ್ಟ್ ಮಾರ್ನಿಂಗ್ ಅಂತ ಹಾಕಿ ಫಸ್ಟ್ 3 ಟೈಮ್ಸ್ ನ ಬರೆದು ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ. ಫುಲ್ಫಿಲ್ ಆದಾಗ ನಿಮಗೆ ಎಷ್ಟು ಸಂತೋಷ ಆಗಿರುತ್ತೆ, ಆ ಒಂದು ಸಂತೋಷವನ್ನ ನೀವು ವ್ಯಕ್ತಪಡಿಸ್ಬೇಕು. ಹಾಗೆ ಆಫ್ಟರ್ನೂನ್ 6 ಟೈಮ್ಸ್ ಅನ್ನ ಬರಿತಾ ಹೋಗಿ ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಖುಷಿಯಿಂದ ನಿಮ್ಮ ಒಂದು ಫೇಸ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ಬೇಕು, ನನ್ನ ವಿಶ್ ಫುಲ್ಫಿಲ್ ಆಗಿದೆ ಅಂತ. ಹಾಗೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ 9 ಸಾರಿ ಅದೇ ವಿಶ್ ಅನ್ನ ಬರಿತಾ ಹೋಗಿ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ನೀವು ನಿಮ್ಮ ವಿಶಸ್ ನ ಯೂನಿವರ್ಸ್ಗೆ ಕಳಿಸ್ಕೊಡಿ. ನಾಳೆಯಿಂದ ನೀವು ಇದನ್ನ ಶುರು ಮಾಡ್ತೀರಿ. ಸೊ ನಾನು ಅದಕ್ಕೆ ಹೇಳಿದೆ, ಒಂದು ಬುಕ್ ಆದ್ರೂ ಇಟ್ಕೊಳ್ಳಿ, ಡೈರಿ ಆದ್ರೂ ಇಟ್ಕೊಳ್ಳಿ, ಅಥವಾ ದಿನ ಒಂದೊಂದು ಪೇಜ್ ಬರೆದ್ರೂ ಓಕೆ ಅಂತ ಹೇಳಿದೀನಿ ನಾನು. ಸೊ ನಾಳೆಯಿಂದ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ನೀವು ಶುರು ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇರುವಂತದ್ದು. ನಾಳೆ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ನೀವು ಶುರು ಮಾಡಿಕೊಂಡಾಗ ಬಹಳ ಒಳ್ಳೆಯ ಒಂದು ಮಿರಾಕ್ಯುಲಸ್ ಆಗಿ ರಿಸಲ್ಟ್ ಬರುತ್ತೆ. ಅಷ್ಟು ಒಂದು ಅಲೈನ್ ಆಗಿದೆ ಡೇಟು. ಈ ತರ ಅಲೈನ್ ಆಗಿರೋಂತ ಈ ಡೇಟು ನಾಳೆ ನಿಮಗೆ ಸಿಗ್ತಾ ಇರೋದ್ರಿಂದ ನಿಮ್ಮ ವಿಶ್ ಬಹಳನೇ ಬೇಗ ಫುಲ್ಫಿಲ್ ಆಗುತ್ತೆ. ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋಂತ ನಿಮ್ಮ ಡ್ರೀಮ್ಸು, ಡಿಸೈರ್ಸು, ಏಮು ಎಲ್ಲದನ್ನು ರೀಚ್ ಮಾಡ್ಲಿಕ್ಕೆ ನಾಳೆ ತುಂಬಾ ಪವರ್ಫುಲ್ ಡೇಟ್ ಸಿಕ್ಕಿದೆ. ಈ ಪೋರ್ಟಲ್ ನ ತುಂಬಾ ಯೂಸ್ ಮಾಡ್ಕೊಳ್ಳಿ. ಇದನ್ನ ಯಾರಿಗಾದ್ರೂ ನೀವು ಹೇಳ್ಬೋದು, ಈ ವಿಡಿಯೋನ ಶೇರ್ ಮಾಡಬಹುದು. ಹಾಗೆ ಯಾಕಂದ್ರೆ ತುಂಬಾ ಜನಕ್ಕೆ ಇದರ ಒಂದು ನಾಲೆಡ್ಜ್ ಬೇಕಾಗುತ್ತೆ, ಯಾವ ರೀತಿ ಬರಿಬೇಕು ಅಂತ ಹೇಳಿ ಬೇಕಾಗುತ್ತೆ. ಹಾಗೆ ನಿಮ್ಗೆ ಇನ್ನೊಂದು ಡೌಟ್ ಬರಬಹುದು, ಬರ್ದಿರೋ ಬೈ ಚಾನ್ಸ್ ಬುಕ್ ಬರ್ದಿದ್ರೆ ಹಾಗೆ ಇಟ್ಕೊಳ್ತೀರಿ, ಡೈರಿ ಬರ್ದಿದ್ರು ಹಾಗೆ ಇಟ್ಕೊಳ್ತೀರಿ. ಆದ್ರೆ ಪೇಪರ್ ಏನ್ ಮಾಡೋದು, ಪೇಪರ್ನು ಕೂಡ ಹಾಗೆ ಸೇವ್ ಮಾಡಿ ಇಟ್ಕೊಳ್ಳಿ. ನಾಳೆ ಸಿಕ್ಕಿರುವಂತ ಡೇಟು ನಿಮಗೆ ಯಾರಿಗೆಲ್ಲ ಅವರವರ ಫೇಟ್, ಅವರವರ ಲಕ್ಕು, ಅವರವರ ಕರ್ಮಾನುಸಾರ ನಿಮಗೆ ರಿಸಲ್ಟ್ ಆದಷ್ಟು ಬೇಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಹಾಗೂ ಗಿಫ್ಟ್ಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಾ ಹೋಗುತ್ತೆ. ನಿಮ್ಮ ವಿಶ್ ಫುಲ್ಫಿಲ್ ಆದ ಮೇಲೆ ನೀವು ಎಲ್ಲ ಬರ್ದಿಟ್ಟಿರ್ತೀರಿ ಅಲ್ವಾ, ಈ ಪೇಪರ್ಗಳನ್ನ ಬರ್ನ್ ಮಾಡಿ ಆಶಸ್ ನ ಯೂನಿವರ್ಸ್ಗೆ ಬ್ಲೋ ಮಾಡಿ. ಓಕೆನಾ? ಅಲ್ಲಿವರೆಗೂ ನಿಮ್ಮ ಹತ್ರನೇ ಇದನ್ನ ಇಟ್ಕೊಳ್ಳಿ. ಬಟ್ ತುಂಬಾ ಪವರ್ಫುಲ್ ಆಗಿರುವಂತ ಡೇಟು. ಈ ಡೇಟ್ ಅನ್ನ ನೀವು ಮಿಸ್ ಮಾಡದೆ ನಾಳೆ ನೀವು ಹೆಲ್ಪ್ ಮಾಡ್ಕೊಳ್ತೀರಾ, ಇದನ್ನ ಯೂಸ್ ಮಾಡ್ಕೊಳ್ತೀರಾ ಅಂತ ತಿಳಿತಾ ಮತ್ತೊಂದು ಪವರ್ಫುಲ್ ಆಗಿರುವಂತ ಮ್ಯಾನಿಫೆಸ್ಟೇಷನ್ ಇಟ್ಕೊಂಡು ನಿಮ್ಮೊಟ್ಟಿಗೆ ಬರ್ತಾ ಇದ್ದೀನಿ. ಜೂನ್ 21 2 + 1 3, ಜೂನು ಮಂತ್ 6, 2025 2 + 2 4 + 5 9 6. ಓಕೆ, 3 6 9. ಈ ಟೆಕ್ನಿಕ್ ನಾಳೆ ಯಾರು ಮಿಸ್ ಮಾಡಬೇಡಿ.
ಮಾಡ್ತೀರಿ ಅಲ್ವಾ? ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಲೈಕ್ ಮಾಡದೆ ಹೋಗ್ತೀರಾ? ಖಂಡಿತ ಲೈಕ್ ಮಾಡೇ ಮಾಡ್ತೀರಿ. ಓಕೆ, ಹೋಗ್ಬರ್ಲಾ ಮತ್ತೊಂದು ಪವರ್ಫುಲ್ ಟೆಕ್ನಿಕ್ ಒಟ್ಟಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೋಗ್ಬರ್ಲಾ. ನಮಸ್ಕಾರ.